ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ನಾನಿವತ್ತು ಸೂಪರಾಗಿ ರೆಡಿ ಆಗಿದ್ದೀನಿ ಟು ಗೋ ಆ್ಯಂಡ್ ಎಕ್ಸ್ಪ್ಲೋರ್ ವಿತ್ ಮೈ ಕಿಡ್ಸ್. ಆ್ಯಕ್ಚುಲಿ ಈಗ ಸಮ್ಮರ್ ಸ್ಟಾರ್ಟ್ ಆಗಿದೆ, ಸೊ ಫುಲ್ ಮನೇಲೇ ಇರ್ತಾರೆ ಆ್ಯಂಡ್ ವಿ ಲೈಕ್ ಸ್ಪೆಂಡಿಂಗ್ ಟೈಮ್ ಟುಗೆದರ್. ಸೊ ಅವರಿಬ್ರನ್ನ ಈಗ ಆಚೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ದಿನ ಆಯಿತು ಮೆಟ್ರೋಲ್ ಹೋಗಿ. ಸೊ ವಿ ಆರ್ ಇನ್ ಮೆಟ್ರೋ ಸ್ಟೇಷನ್. ಸೊ ಮೆಟ್ರೋ ಏನೋ ಸಿಕ್ಬಿಡ್ತು ಆ್ಯಂಡ್ ಮೈ ಸನ್ ಈಸ್ ಲೈಕ್ ಮಲ್ಕೊಂಡದ್ರಲ್ಲಿ ಅವನು ರುಸ್ತುಮ ಎಲ್ಲಿ ಗಂಡಸರಿಗೆ ಒಂಚೂರು ಸಿಕ್ಕಿಬಿಡ್ತು ಜಾಗ ಅಲ್ಲೇ ಮಲ್ಕೊಬಿಡ್ತಾರೆ. ನಾನು ನನ್ನ ಮಗಳು ಕೂತಿದ್ದೀವಿ ಆ್ಯಂಡ್ ಫೈನಲಿ ವಿ ಆರ್ ಔಟ್. ಸೊ ತುಂಬ ದಿನ ಆದಮೇಲೆ ಮೆಟ್ರೋಲಿ ಹೋದರೆ ಮೆಟ್ರೋ ಹೆಂಗೆ ಯೂಸ್ ಮಾಡೋದು ಅನ್ನೋದೇ ಮರ್ತೋಗಿರುತ್ತೆ. ಸೊ ಅದೇ ನಮಗೂ ಆಗ್ತಾ ಇರೋದು. ಸೊ ಅದಕ್ಕೆ ಅವಾಗವಾಗ ಯೂಸ್ ಮಾಡ್ತಾ ಇರಬೇಕು. ಬಟ್ ಎನಿವೇಸ್ ಇಟ್ ಈಸ್ ಲೈಕ್ ನನಗಂತೂ ತುಂಬ ಖುಷಿ. ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ನನಗಂತೂ ಯಾವಾಗ್ಲೂ ಐ ಆಮ್ ರೆಡಿ. ಬಟ್ ಈಗ ದೊಡ್ಡವರಾಗ್ತಾ ಇದ್ದಾರೆ, ದೇ ಆರ್ ಆಲ್ಸೋ ಬಿಸಿ ಸಮ್ ಟೈಮ್ಸ್ ಆ್ಯಂಡ್ ಬಟ್ ಎನಿವೇಸ್ ವೆನ್ ಎವರ್ ವಿ ಗೆಟ್ ಟೈಮ್ ನಾವಂತೂ ಹುಡುಕ್ತಾ ಇರ್ತೀವಿ ಎಲ್ಲಾದರೂ ಹೋಗೋಕ್ಕೆ, ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ಇದು ನಮ್ಮ MG ರೋಡಿನ ಮೆಟ್ರೋ ಸ್ಟೇಷನ್. ಸೊ ಇಲ್ಲಿ ಒಂದು ಸೂಪರ್ ಆಗಿರೋ ಎಲಿಫೆಂಟ್ನೂ ಇಟ್ಟಿದ್ರು ಆ್ಯಂಡ್ ವಿ ಆರ್ ಆಲ್ರೆಡಿ ಇನ್ ಕಮರ್ಷಿಯಲ್ ಸ್ಟ್ರೀಟ್. ಸೊ ಲಾಸ್ಟ್ ಟೈಮ್ ಕಮರ್ಷಿಯಲ್ ಸ್ಟ್ರೀಟ್ ತೋರಿಸಿದೆ. ಸೊ ಎಸ್, ದಿಸ್ ಇಸ್ ಸೊ ಕ್ಯೂಟ್. ಆ್ಯಂಡ್ ಇವತ್ತು ನಾವು ಆ್ಯಕ್ಚುಲಿ ಶಿವಾಜಿನಗರ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಶಿವಾಜಿನಗರ್ ಆ್ಯಕ್ಚುಲಿ 17th ಸೆಂಚುರಿಲಿ ಮರಾಠ ಎಂಪ್ರರ್ ಶಿವಾಜಿ ಅವರ ಮೇಲೆ ತುಂಬ ದಿನ ಅವರು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಿದ್ದಕ್ಕೆ ಅವರಿಗೆ ಅವ್ರ ಹೆಸರು ಮೇಲೆ ಶಿವಾಜಿನಗರ್ ಅಂತ ಬಂದಿದೆ. ಬಟ್ ಆ್ಯಕ್ಚುಲಿ ಇದ್ರದ್ದು ತುಂಬ ಹಳೆಯ ಹೆಸರು ಬ್ಲ್ಯಾಕ್ ಪಾಳ್ಯ ಅಥವಾ ಬಿಳಿ ಅಕ್ಕಿಪಾಳ್ಯ, ಬೆಳ್ಳಕ್ಕಿ ಹಳ್ಳಿ, ಈ ಥರ ತುಂಬಾ ಹೆಸರುಗಳು ಇತ್ತು. ಸೊ ಹಾಗಾಗಿ ತುಂಬ ಡಿಫ್ರೆಂಟ್ ನೇಮ್ಸಿಂದ ಇದನ್ನು ಕರೀತಾರೆ. ಸೊ ಇಲ್ಲಿ ನಾವೀಗ ಇರೋದು ಸ್ಟಾರ್ ಕಾಂಪ್ಲೆಕ್ಸಲ್ಲಿ. ಸೊ ಇಲ್ಲಿ ಚೆನ್ನಾಗಿರೋ ಲೆದರ್ ಜಾಕೆಟ್ಸ್ ಎಲ್ಲ ಸಿಗುತ್ತೆ. ಸೊ ನನ್ನ ಮಗ ಲೆದರ್ ಜಾಕೆಟ್ ತೊಗೋಬೇಕು ಅಂತ ಇದ್ದ. ಸೊ ಹುಡ್ಕೊಂಡು ಬಂದೆ, ಅಂತೂ ಇಂತೂ ಸಿಕ್ತು ವಾಟ್ ಹಿ ರಿಯಲಿ ವಾಂಟೆಡ್. ಸೊ ರಿಯಲ್ ಲೆದರ್ ಜಾಕೆಟ್ಸ್ ಇಲ್ಲಿ ಸಿಗುತ್ತೆ. ಆ್ಯಂಡ್ ಎಸ್, ಆಸ್ ಐ ಸೆಡ್, ತುಂಬಾ ದೊಡ್ಡದು ಇದು ಆ್ಯಕ್ಚುಲಿ ಶಿವಾಜಿನಗರ. ಸೊ ತುಂಬ ಹಿಂದೆ ಬಿಲ್ಡ್ ಮಾಡಿದ್ದು, ಬ್ರಿಟಿಷ್ ಇರುವಾಗಲೇ ಅದಕ್ಕಿಂತ ಮುಂಚೆನೂ ಇತ್ತು. ಸೊ ತುಂಬ ಇಲ್ಲಿ ಫೇಮಸ್ ಮಾರ್ಕೆಟ್ಸ್ ಅಂದರೆ ಆ್ಯಕ್ಚುಲಿ ಜನರಲ್ ಬಜಾರು, ಕಂಟೋನ್ಮೆಂಟ್ ಬಜಾರು ಅಥವಾ ರಜಲ್ ಮಾರ್ಕೆಟ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಬೇಕಾದಷ್ಟು ಮಾರ್ಕೆಟ್ ಸಿಕ್ಕತ್ತೆ, ಬೇಕಾದಷ್ಟು ವೆರೈಟೀಸ್ ಇದೆ ನೋಡಿ. 1 ಅವರಲ್ಲೆಲ್ಲ ಬ್ಲೌಸ್ ಹೊಲ್ಕೊಡ್ತಾರೆ ಇಲ್ಲಿಗೆ ಬಂದರೆ. ಸೊ ಎಸ್, ಈಗ ತುಂಬಾ ಅಂದರೆ ಸಾಯಂಕಾಲದ ಹೊತ್ತು ಈ ಥರ ಬಂದರೆ ಇಲ್ಲಿ ತುಂಬಾ ರಶ್ ಇರುತ್ತೆ. ಎಸ್ಪೆಷಲಿ ಆನ್ ಫ್ರೈಡೇಸ್ ಈ ಥರ ನಮಾಜ್ ಎಲ್ಲ ಆದಮೇಲೆ ಬಂದರೆ ಆಚೆ ಇಟ್ ವಿಲ್ ಬಿ ಲೈಕ್ ಟು ಮಚ್. ಆ್ಯಂಡ್ ನಾವು ಹೋದಾಗ ರಂಜಾನ್ ಟೈಮು ಇತ್ತು. ಸೊ ತುಂಬ ಜನ ಆಚೆ ಬರ್ತಾರೆ. ಇಲ್ಲಿ ಜಾಸ್ತಿ ಮುಸ್ಲಿಮ್ಸು, ತಮಿಳಿಯನ್ಸೇ ಜಾಸ್ತಿ ಕಾಣಿಸ್ತಾರೆ, ಅಂದರೆ ಸುತ್ತಮುತ್ತ ಇರೋದು ಅವರು. ಸೊ ಬಟ್ ಶಾಪಿಂಗ್ ಮಾಡೋಕ್ಕಂತೂ ಸೂಪರ್ ನೋಡಿ. ಎಷ್ಟು ಚೆನ್ನಾಗಿರೋ ಫುಟ್ವೇರ್ಸ್ ಎಲ್ಲ ತುಂಬ ಕಮ್ಮಿಗೆಲ್ಲ ಸಿಗುತ್ತೆ ಇಲ್ಲಿ. ಸ್ವಲ್ಪ ಟೈಮು, ಪೇಷನ್ಸು ಮತ್ತು ಓಡಾಡೋಕ್ಕೆ ಎನರ್ಜಿ ಇಟ್ಕೊಂಡು ಬರಬೇಕು. ಸೊ ಎಲ್ಲ ಸಿಗತ್ತೆ. ಹುಡುಕಿ ತೊಗೋಬೇಕು. ಆ್ಯಂಡ್ ಏನು ನೀವು ಹುಡುಕ್ತಿರ್ತೀರ ಅದೇ ಬೇಕು ಅಂದರೆ ತುಂಬಾ ಓಡಾಡಬೇಕು. ಸೊ ದಟ್ ಈಸ್ ಒನ್ ಥಿಂಗ್. ಬಟ್ ಸೂಪರ್ ಆಗಿರೋದು ಸಿಗತ್ತೆ, ಕಮ್ಮಿ ರೇಟಿಗೆ ಸಹ ಬಡ್ಜೆಟ್ ಫ್ರೆಂಡ್ಲಿಯಾಗಿ ಸಿಗತ್ತೆ. ಬಟ್ ಸ್ವಲ್ಪ ಓಡಾಡಬೇಕು ನೋಡಿ. ಎಷ್ಟು ಶಾಪ್ಸ್ ಇದೆ. ಸೊ ಬೇಕಾದಂಗೆ ರಾ ಮೆಟೀರಿಯಲ್ಸ್ ಆಗಲಿ, ಜ್ಯುವೆಲರೀಸ್ ಆಗಲಿ, ಸ್ಲೀಪರ್ಸ್ ಆಗಲಿ, ಅಂಡರ್ಗಾರ್ಮೆಂಟ್ಸ್ ಆಗಲಿ, ಏನೇ ಒಂದಾದ್ರೂ ನಿಮಗೆ ಇಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಸಿಗುತ್ತೆ. ಬಟ್ ಅದು ಓನ್ಲಿ ಪ್ರಾಬ್ಲಮ್ ಇಸ್ ಟ್ರಯಲ್ ಇರೋದಿಲ್ಲ. ಸೊ ಟ್ರಯಲಿಂಗ್ ಪ್ರಾಬ್ಲಮ್ ಒಂದು ಇಲ್ಲಿದೆ. ಎಸ್ಪೆಷಲಿ ನನ್ನ ಸೈಜ್ಗೆ ನನಗೆ ಟ್ರಯಲ್ ಇಲ್ದಲ್ಲ ಐ ಕಾಂಟ್ ಬೈ. ಬಟ್ ಯೂಶಲಿ ಸಣ್ಣ ಇರೋರಿಗೆ ಆ್ಯಂಡ್ who are fit, they will always get. But customize ಆಗು ಮಾಡಿಕೊಡ್ತಾರೆ. ಇಫ್ ಯು ಬೈ ಕಾಸ್ಟ್ಲಿ ಥಿಂಗ್ಸ್ ದೊಡ್ಡ ಶಾಪ್ಸಲ್ಲಿ, ಐ ಥಿಂಕ್ ದೇ ವಿಲ್ ಗಿವ್ ಯು ಎಕ್ಸ್ಚೇಂಜ್ ಆಲ್ಸೋ. ಬಟ್ ಎನಿವೇಸ್ ತುಂಬಾ ಏನೇ ಒಂದು ಬೇಕು ಅಂದ್ರೂ ಇಲ್ಲಿ ಬಂದರೆ ಮಾರ್ಕೆಟಲ್ಲಿ ನಿಮಗೆ ನೋಡಿ
ಎಷ್ಟು ಎಷ್ಟು ಸಿಕ್ಕತ್ತೆ ಅಂತ ಅಂದರೆ ಅಷ್ಟು ಎಷ್ಟು ರೋಡ್ ಇದೆ ಅಷ್ಟರಲ್ಲೂ ಬರೀ ಶಾಪ್ಸೇ ಇದೆ. ಆ್ಯಂಡ್ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಅ ಸರ್ಕಲ್. ಸೊ ಹೆಂಗಿದೆ ನೋಡಿ ಜನ ಜಂಗುಳಿ. ಸೊ ಹಬ್ಬ ಇದ್ದಾಗಂತೂ ಇನ್ನೂ ಸಖತ್ತು ರಶ್ ಆಗಿಬಿಡತ್ತೆ. ಸೊ ಸುತ್ತಮುತ್ತ ಎಲ್ಲ ಜಾಸ್ತಿ ಇಲ್ಲಿ ಸೌತ್ ಇಂಡಿಯನ್ಸ್ ಜೊತೆ ಮುಸ್ಲಿಮ್ಸ್ ಮತ್ತು ತಮಿಳಿಯನ್ಸು ಜಾಸ್ತಿ ಇಲ್ಲಿ ಸೆಟಲ್ ಆಗಿದ್ದಾರೆ. ಸೊ ಇಲ್ಲಿ ಫುಲ್ ಊಟ ಇದು ಎಲ್ಲ ಶಾಪ್ಸ್ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ರಿಯಲಿ ಗುಡ್ ಪ್ಲೇಸ್ ಟು ಶಾಪ್. ಸೊ ಶಾಪಿಂಗ್ ಮಾಡ್ತಾ ಇದ್ರೆ ಗೊತ್ತೇ ಆಗಲ್ಲ ಹೆಂಗೆ ದುಡ್ಡು ಖಾಲಿ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಬ್ರೈಡಲ್ಗೆ ಮದುವೆಗೆ ಇದಕ್ಕೆ ಎಲ್ಲ ಬೇಕು ಅಂದರೆ ಕಮರ್ಷಿಯಲ್ ಸ್ಟ್ರೀಟು. ಸೊ ಮೆಟೀರಿಯಲ್ ಬೇಕು, ಅದಕ್ಕೆ ಸ್ಟಿಚಿಂಗ್ ಬೇಕು ಅಂದರೆ ಅದ್ರ ಹಿಂದೆನೇ ಇಲ್ಲಿ ಬರ್ಬೋದು. ಸೊ ಇಲ್ಲಿ ಫೇಮಸ್ ಸೈಂಟ್ ಮೇರೀಸ್ ಬೆಸಲಿಕಾ ಚರ್ಚ್ ಸಹ ಇದೆ, ದೂರದಲ್ಲಿ ಕಾಣಿಸ್ತದೆ. ಆ್ಯಂಡ್ ನಾವೀಗ ಬಂದಿದ್ದೀವಿ ಜ್ಯುವೆಲರಿ ಶಾಪ್ ಮಾಡೋಕ್ಕೆ. ಸೊ ರೋಡ್ ಸೈಡಲ್ಲಿ ಸೂಪರ್ ಆಗಿರೋ ಜ್ಯುವೆಲರೀಸು ತುಂಬ ಚೆನ್ನಾಗಿ ಸಿಕ್ಕತ್ತೆ ನೋಡಿ. ಇದು ಒಂದು ನನಗೆ ಉಂಗುರ ಸಿಕ್ತು. ಆ್ಯಂಡ್ ಮಕ್ಕಳಿಗೆ ಶಿವಾಜಿನಗರಲ್ಲಿ ಸುತ್ತಾಡಿಸಿರ್ಲಿಲ್ಲ. ಸೊ ದೇವರ್ ಲೈಕ್ ಹಬ್ಬ ಇಷ್ಟೊಂದು ರಶ್ ಇಷ್ಟೊಂದಿದ ಅಂತ. ಬಟ್ ಇಟ್ಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ನಾಸ್ಟಾಲ್ಜಿಯಾ. ನನ್ನ ಕಾಲೇಜ್ ಫ್ರೆಂಡ್ಸ್ ಜೊತೆ ಎಲ್ಲ ಬಂದಿದ್ವಿ, ಅಲ್ಲಿ ಬಂದಿದ್ವಿ, ಏನು ತೊಗೊಂಡಿದ್ವಿ ಅದೆಲ್ಲ ಶೇರ್ ಮಾಡೋಕ್ಕೆ ಮಕ್ಕಳ ಜೊತೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಫೈನಲಿ ಆಫ್ಟರ್ ರೋಮಿಂಗ್ ಸೋ ಮಚ್ ಸ್ವಲ್ಪ ನಮಗೆ ಬ್ರೇಕ್ ಬೇಕಿತ್ತು ಶೆಕೆಗೂ ಅದಕ್ಕೂ ಆ್ಯಂಡ್ ಫೈನಲಿ ವಿ ಆರ್ ಇನ್ ಬರ್ಗರ್ ಕಿಂಗ್. ಸೊ ಇದು ಕಮರ್ಷಿಯಲ್ ಸ್ಟ್ರೀಟಲ್ಲಿರುವಂಥ ಬರ್ಗರ್ ಕಿಂಗ್. ಸೊ ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿದೆ. ಆಬ್ವಿಯಸ್ಲಿ ಬರ್ಗರ್ ಅಂದರೆ ನಾವು ಎಲ್ಲರಿಗೂ ಇಷ್ಟ. ಸೊ ದಿಸ್ ಈಸ್ ಒನ್ ಪ್ಲೇಸ್. ಯಾಕಂದರೆ ಇಲ್ಲಿ ಜಾಸ್ತಿ ಕಮರ್ಷಿಯಲ್ ಸ್ಟ್ರೀಟ್ಸಲ್ಲಿ ಜಾಸ್ತಿ ಯಾವುದು ಫುಡ್ ಈಟರಿ ಶಾಪ್ಸ್ ಇಲ್ಲ. ಸೊ ಇದೊಂದು ಮತ್ತು ಫ್ಯೂ ನಿಮಗೆ ಸಿಗುತ್ತೆ. ಸೊ ಸೈಡಲ್ಲಿ ಫಸ್ಟ್ ತೋರ್ಸಂಗೆ ನಾನು ಸೋಡಾ ಕುಡಿದ್ವಿ ನಾವು. ಸೊ ಅದೆಲ್ಲ ಸಿಗತ್ತೆ. ಸೊ ಅದು ಬಿಟ್ಟರೆ ನಿಮಗೆ ಮೇಯ್ನ್ ಇಲ್ಲಿ ಬರ್ಗರ್ ಕಿಂಗ್ ಮೊದಲು ವುಡೀಸ್ ಇತ್ತು, ತುಂಬಾ ಚೆನ್ನಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಬರ್ತಾ ಅದೂ ಮುಚ್ಚೋಯ್ತು. ಸೊ ಈವ್ನಿಂಗ್ ಆಗ್ತಿದ್ದಂಗೆ ಇಲ್ಲಿ ಫುಲ್ ಧೂಮ್ ಆಗಿ ಲೈಟ್ಸ್ ಎಲ್ಲ ಆನ್ ಮಾಡ್ತಾರೆ. ಎಷ್ಟು ಸಖತ್ತಾಗಿ ಕಾಣಿಸುತ್ತೆ ನೋಡಿ. ಸೊ ಬೇಜಾನ್ ಶಾಪಿಂಗ್ ಆಗ್ಬಿಟ್ಟಿದೆ. ಈಗ ಮನೆ ಕಡೆ ಹೊರಟಿದ್ದೀವಿ ಫೈನಲಿ. ಅದು ಅದು ಅಂತ ಇವರಿಬ್ರು ಫೈಟ್ ಯಾವತ್ತಿಗೂ ಮುಗಿಯಲ್ಲ. ಏನೋ ಒಂದು ಕಿತ್ತಾಪತಿ ಮಾಡ್ತಾನೆ ಇರಬೇಕು ಇಬ್ರು ಸೇರಿಕೊಂಡು. ಆ್ಯಂಡ್ ದಿಸ್ ಕ್ಯಾನ್ ಹ್ಯಾಪನ್ ಓನ್ಲಿ ನೋಡಿ, ಅಲ್ಲಿ ಟ್ರಾಲಿ ಪ್ರ್ಯಾಮ್ ಇದೆ, ಅದ್ರ ಮೇಲೇನೆ ಬಲೂನ್ಸ್ ಮಾರ್ತಾ ಇದ್ದಾರೆ. ಸೊ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಆ್ಯಂಡ್ ಮೆಟ್ರೋ ಸ್ಟೇಷನಲ್ಲೂ ಸಹ ನಿಮಗೆ MG ರೋಡಲ್ಲಿ ಬೇಜಾನ್ ಶಾಪಿಂಗ್ ಸಿಗುತ್ತೆ. ಸೊ ಮತ್ತೆ ಇಲ್ಲಿ ಸ್ಟಿಕ್ಕರ್ಸು ಅದು ಇದು ಅಂತ ಹೇಳಿ ಶಾಪ್ ಮಾಡ್ತಾ ಇದ್ದಾರೆ. ಸೊ ಎನಿವೇಸ್ ಐ ರಿಯಲಿ ಎಂಜಾಯ್ಡ್ ಇಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.